ಈ ಅಪಪ್ರಚಾರ ಮಾಡೋರು ದೇವಾಲಯಕ್ಕೆ ಭೇಟಿ ಕೊಟ್ಟಿರಲ್ಲ. ಅವ್ರು ಎಲ್ಲೋ ಕೂತು ಯಾವುದೋ ಒಂದು ಚಾನಲಲ್ಲಿ ಕೂತು ದೇವಾಲಯದಲ್ಲಿ ಜನ ಇಲ್ಲ, ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ. ಅದೇ ನಾ ಯಾಕಂದರೆ ಈಗ ವಿಡಿಯೋ ಮತ್ತು ಎಮೋಷ್ನಲ್ ಕಂಟೆಂಟ್ ನೋಡಿಕೊಂಡು ನಾವು ಆಲಯಕ್ಕಾಗಲ್ಲ. ಈಗ ಸಾವಿರಾರು ವರ್ಷ ಮತ್ತು ಇವ್ರ ಮ್ಯಾನೇಜ್ಮೆಂಟಲ್ಲಿ ಯಾವನೋ ಒಬ್ಬ ಅವನಿಂದ ಒಂದು 5 ಪೈಸೆ ನಮಗೆ ಕಾಂಟ್ರಿಬ್ಯೂಷನ್ ಇಲ್ಲ. ಅವನದು ನಾವು ನಂಬೋದ ಇವ್ರು ದೇರ್ ಕಾಂಟ್ರಿಬ್ಯೂಷನ್ ಇಷ್ಟೋ 5,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟು ಇಲ್ಲಿ ಲೋಕಲ್ಗೆ ಹೆಲ್ಪ್ ಮಾಡಿ ಮತ್ತು ಲೋಕಲಲ್ಲ ಹೊರಗಡೆವರೆಗೆಲ್ಲ ಸ್ಟೂಡೆಂಟ್ಸ್ಗಳಿಗೆಲ್ಲ ಸ್ಕಾಲರ್ಶಿಪ್ ಕೊಟ್ಟವ್ರನ್ನ ನಂಬೋದಾ? ಹೌದು, ಲಾಸ್ಟ್ ಮಂತು ಒಬ್ಬಳೇ ಬಂದಿದ್ದೆ, ಈಗಲೂ ಒಬ್ಬಳೇ ಬಂದಿದ್ದೀನಿ. ಬರೋಂಗಾಯ್ತು, ದೇವ್ರು ಕರೆಸ್ಕೊಂಡ. ಬೆಂಗಳೂರಿಗೆ ಹೋಗ್ಬೇಕಾಗಿದ್ದು ಸ್ಟ್ರೈಕ್ ಹೋಗಿಕ್ಕು ಅಂದ್ಬಿಟ್ಟು ನಾನು ಧರ್ಮಸ್ಥಳಕ್ಕೆ ಬಂದ್ಬಿಟ್ಟೆ. ಯಾಕೆ ಬಂದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಏನೂ ಇಲ್ಲ, ಇಲ್ಲೆಲ್ಲ ಕ್ಲೀನಾಗಿ ಇದ್ರ ಬಗ್ಗೆ ಪಾಸಿಟಿವಿಟಿ ಇದೆ, ಲೋಕಲ್ಸ್ ಅದ ಸಪೋರ್ಟ್ ಇದೆ. ನಾನು ನೋಡೋದ ಪ್ರಕಾರ ನಾನು ಆ್ಯಕ್ಚುಲಿ ಎಷ್ಟೊಂದು ಜನ ಕೇಳಿದೆ ಎಲ್ಲ, ಯಾಕಂದರೆ ಈ ಥರ ಎಲ್ಲ ನೆಗೆಟಿವಿಟಿ ಇದ್ದಾಗ ಆ ಕಣಕ್ಕೋಸ್ಕರ ಬಂದಿದೆ ನನಗೆ. ಅಲ್ಲಿ ನನ್ನ ಸ್ಟೂಡೆಂಟ್ಸ್ಗಳು ಎಷ್ಟು ಜನ ಸ್ಕಾಲರ್ಶಿಪ್ ತಗೊಳ್ತಾರೆ ನಾನು ಸೈನ್ ಮಾಡಿದ್ದೀನಿ, ಆಯಿತಾ. ನಾನು ಎಷ್ಟು ಜನ ಸೈನ್ ಮಾಡಿದ್ದೀನಿ, ಯಾಕಂದರೆ ಅದು ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ. 2,000 3,000 ಮಂತ್ಲಿ ಬರುವಾಗ ಅದ್ರ ತುಂಬಾ ಬಡವ್ರ ಮಕ್ಳುಗಳಿಗೆ ಹೆಲ್ಪ್ ಆಗುತ್ತೆ. ಅದ್ರ ಮುಂದೆ ಯಾವನೋ ಯೂಟ್ಯೂಬರ್ ಸಮೀರ್ ಅಂಥವ್ರು ಇಂಥವ್ರೆಲ್ಲ ಮಾಡಿ ಅವ್ರದ್ದು ಕಾಂಟ್ರಿಬ್ಯೂಷನ್ ನೋಡಿದ್ರೆ ಏನೂ ಇಲ್ಲ, ಜೀರೋ. ನೀವು ಕಾಂಟ್ರಿಬ್ಯೂಷನ್ ಕೊಟ್ಟಿರೋನ್ನ ನಾನು ನಂಬ್ತಿರೋ, ನಾನು ಏನು ಸೊಸೈಟಿಗೆ ಏನೂ ಮಾಡೋದವ್ರು ನಂಬ್ತಿರೋ, ಅದು ಅವ್ರ ಮೇಲೆ ಬಿಟ್ಟಿದ್ದು. ಸರ್ ನಮಸ್ತೆ, ತಮ್ಮ ಹೆಸರು? ಶಿವಾನಂದ್ ಅಂತ. ಎಲ್ಲಿಂದ ಬಂದು? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಯಾವಾಗ ಬಂದಿದ್ದೀವಿ? ಬಂದು ಈಗ ಆಲ್ರೆಡಿ 2 ಡೇಸ್ ಆಯಿತು. 2 ಡೇಸ್. ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ತುಂಬ ನೀಟಾಗಿಟ್ಟಿದ್ದಾರೆ, ಕ್ಲೀನಾಗಿದೆ. ಈ ಥರ ಸಂಸ್ಥೆ ನಾನು ಎಲ್ಲೂ ನೋಡಿಲ್ಲ. ಸರ್ ನೋಡಿ, ಇವಾಗ ತಾವೇನು ಹೇಳ್ತಾ ಇದ್ದೀರಿ, ನೀಟಾಗಿದೆ, ಸ್ವಚ್ಛತೆ ಎಲ್ಲ ಕ್ಲೀನ್. ಟೆಂಪಲ್ ಹೋಗಿದ್ದೇನೆ, ಈ ಯಾವುದೇ ಮ್ಯಾನೇಜ್ಮೆಂಟ್ ಈ ಲೆವೆಲ್ಗೆ ಇಷ್ಟು ಕ್ಲೀನಾಗಿ ಮತ್ತು ಫೆಸಿಲಿಟಿ ಆಗಲಿ, ಅವರು ರೂಮ್ಸ್ಗಳಾಗಲಿ just 500 ರೂಪೀಸ್ಗೆಲ್ಲ ರೂಮ್ಸ್ ಕೊಡುವಂಥ ದೇವಸ್ಥಾನಗಳು, ಮತ್ತು ಅಲ್ಲಿ ಇಷ್ಟೊಂದು ನೀಟಾಗಿ ಮೇಂಟೈನ್ ಮಾಡಿ, ಮತ್ತು ಊಟದ್ದು ಕಾರ್ಯಕ್ರಮ ಆಗಲಿ, ಸ್ವಚ್ಛತೆ. ಮತ್ತು ಮತ್ತು ನನ್ನ ವಿಲೇಜ್ ಹೇಳ್ತೀನಿ ನಾನು. ಆ್ಯಕ್ಚುಲಿ ನಮ್ಮ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ನಮ್ಮ ವಿಲೇಜ್ ಆಗಿರೋದು. ಅಲ್ಲಿ ನಮ್ಮ ಅರ್ಧಕ್ಕರ್ಧ ಟೆಂಪಲ್ಗಳಿಗೆ ಫಂಡ್ ಮಾಡಿರೋದೇ ಇವರು, ಧರ್ಮಸ್ಥಳದವ್ರೆ. ಅದು ಯಾಕೆಂದರೆ ಅದನ್ನ ಪಕ್ಕ ಹೇಳ್ತೀವಿ. ನಾನು ಪ್ರೊಫೆಸರ್ ಆಗಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ಸ್ ಅದ ಇವರೇ ಕೊಡ್ತಾರೆ. ಅಂದರೆ ಬೇರೆ ದೇವಸ್ಥಾನಗಳ ಜೀರ್ಣೋದ್ಧಾರ ಕೂಡ ಇಲ್ಲಿಂದ ಮಾಡಿದ್ದಾರೆ ಜೀವನೋದ್ಧಾರ ಮಾಡಿದ್ದಾರೆ. ಒಂದು ಟೈಮಲ್ಲಿ ಬರಗಾಲ ಬಂದಾಗ ಬೋರ್ವೆಲ್ ಕೊಡಿಸ್ಕೊಟ್ಟಿದ್ದಾರೆ ನಮ್ಮ ವಿಲೇಜ್ಗೆ. ಅಂದರೆ ಅದ್ರ ಕಾಂಟ್ರಿಬ್ಯೂಷನ್ ಮುಂದೆ ನಾವು ಸುಮ್ಮನೆ ಯಾವುದೋ ಯೂಟ್ಯೂಬ್ ಸೈಟೇಷನ್ ಮಾಡಿಕೊಂಡು ಅದ್ರ ಬಗ್ಗೆ ಮೇಲೆ ನಾವು ಅದ್ರ ನೆಗೆಟಿವಿಟಿ ಹೇಳೋದು ನನಗೆ ಅದು ಒಪ್ಪಲ್ಲ. ಬೇಕಾದ್ರೆ ಬಂದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಏನೂ ಇಲ್ಲ, ಇಲ್ಲೆಲ್ಲ ಕ್ಲೀನಾಗಿ ಇದ್ರ ಬಗ್ಗೆ ಪಾಸಿಟಿವಿಟಿ ಇದೆ, ಲೋಕಲ್ಸ್ ಅದ ಸಪೋರ್ಟ್ ಇದೆ. ನಾನು ನೋಡೋದ ಪ್ರಕಾರ ನಾನು ಆ್ಯಕ್ಚುಲಿ ಎಷ್ಟೊಂದು ಜನ ಕೇಳಿದೆ ಎಲ್ಲ, ಯಾಕಂದರೆ ಈ ಥರ ಎಲ್ಲ ನೆಗೆಟಿವಿಟಿ ಇದ್ದಾಗ ಆ ಕಣಕ್ಕೋಸ್ಕರ ಬಂದಿದೆ ನನಗೆ. ನೋಡೋಣ ಹೆಂಗಿದೆ ಇಲ್ಲ ಹೆಂಗಿದೆ ಅಂತ. ದಿಸ್ ಇಸ್ ಗುಡ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ತನ್ನದು ಇದು ಊಟದೆಲ್ಲ ಮಾಡ್ತಾರಲ್ಲ, ಸಾಮಗ್ರಿಗಳೆಲ್ಲ ಇಡ್ತಾರಲ್ಲ, ಅಲ್ಲೂ ಹೋಗಿದ್ದೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಎಲ್ಲ. ಎಲಿಫೆಂಟ್ ಕಲ್ಡಿರೋದು ಹೋದರೆ, ಆ ಕಾರ್ ಎಕ್ಸಿಬಿಷನ್, ಫಿಶ್ ಇದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ 1 ಡೇ ನೀವು ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ದೇವರ ದರ್ಶನ ಮುಗಿಸ್ಕೊಂಡು ದೇವರ ದರ್ಶನ ನೋಡಿದ್ದೆ. ಇವಾಗ ಈ ಅಪಪ್ರಚಾರ ಮಾಡೋರು ದೇವಾಲಯಕ್ಕೆ ಭೇಟಿ ಕೊಟ್ಟಿರಲ್ಲ. ಅವ್ರು ಎಲ್ಲೋ ಕೂತು ಯಾವುದೋ ಒಂದು ಚಾನಲಲ್ಲಿ ಕೂತು ದೇವಾಲಯದಲ್ಲಿ ಜನ ಇಲ್ಲ, ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ. ತಾವು ಭೇಟಿ ಕೊಟ್ಟಿದ್ದೀರಿ, ಭಕ್ತರಾಗಿ ಭೇಟಿ ಕೊಟ್ಟಿದ್ದೀರಿ, ತಾವು ಏನು ಹೇಳ್ತೀರಿ? ಅದೇ ನಾ ಯಾಕಂದರೆ ಈಗ ವಿಡಿಯೋ ಮತ್ತು ಎಮೋಷ್ನಲ್ ಕಂಟೆಂಟ್ ನೋಡಿಕೊಂಡು ನಾವು ಆಲಯಕ್ಕಾಗಲ್ಲ. ಈಗ ಸಾವಿರಾರು ವರ್ಷ ಮತ್ತು ಇವ್ರ ಮ್ಯಾನೇಜ್ಮೆಂಟಲ್ಲಿ ಯಾವನೋ ಒಬ್ಬ ಅವನಿಂದ ಒಂದು 5 ಪೈಸೆ ನಮಗೆ ಕಾಂಟ್ರಿಬ್ಯೂಷನ್ ಇಲ್ಲ. ಅವನದು ನಾವು ನಂಬೋದಾ ಇವ್ರು ದೇರ್ ಕಾಂಟ್ರಿಬ್ಯೂಷನ್ ಇಷ್ಟೋ 5,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟು ಇಲ್ಲಿ ಲೋಕಲ್ಗೆ ಹೆಲ್ಪ್ ಮಾಡಿ ಮತ್ತು ಲೋಕಲಲ್ಲ ಹೊರಗಡೆವರೆಗೆಲ್ಲ ಸ್ಟೂಡೆಂಟ್ಸ್ಗಳಿಗೆಲ್ಲ ಸ್ಕಾಲರ್ಶಿಪ್ ಕೊಟ್ಟವ್ರನ್ನ ನಂಬೋದಾ? ಯಾವ ಟು ಜಡ್ಜ್ ದ ಬೆಸ್ಟ್ ಪರ್ಸನ್ ಹೂಸ್ ದರ್ ಲೀಡಿಂಗ್ ಅಂತ. ನಾವು ಎಷ್ಟೊಂದು ದೇವಸ್ಥಾನಗಳು ನೋಡಿದ್ದೀವಿ, ಆಗ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ದುಡ್ಡಿಲ್ಲ. ನನ್ನ ಚನ್ನಪಟ್ಟಣದಲ್ಲಿ ಟೌನಲ್ಲಿ ಒಂದು ಟೆಂಪಲ್ ಇದೆ, ವರದರಾಜ ಟೆಂಪಲ್. 1000 ವರ್ಷ ಇತಿಹಾಸ ಇದೆ. ಅಲ್ಲಿ ಮ್ಯಾನೇಜ್ಮೆಂಟ್ ಗೌರ್ಮೆಂಟ್ ಏನು ಮಾಡ್ತದೆ? ಪೂಜೆ ಮಾಡೋರೇ ಇಲ್ಲ. ಬೇಕಾ ಬನ್ನಿ, ರಥ ಎಳಿಕ್ಕೆ ಒಂದು 5 ಜನ ಇಲ್ಲ, ರೋಡಿನಲ್ಲಿ ಇದ್ದಾರೆ, ಬನ್ನಿ ಪ್ಲೀಸ್ ಹೆಲ್ಪ್ ಮಾಡಿ ಅಂತ. ಅಂದರೆ ಆ ಥರ ಪರಿಸ್ಥಿತಿ ಇರಬೇಕಾದಾಗ ಈ ಮ್ಯಾನೇಜ್ಮೆಂಟ್ ನಾವು ಅಪ್ರಿಷಿಯೇಟ್ ಮಾಡಬೇಕು ಹೊರತು ಅದು ಡಿಮೋರಲ್ ಮಾಡೋದ್ರಲ್ಲೇ ಅದರದ್ದು. ಈ ದೇವಾಲಯನೂ ಕೂಡ, ಈ ಧರ್ಮಸ್ಥಳ ಏನು ಕ್ಷೇತ್ರ ಇದೆ, ಇದನ್ನು ಕೂಡ ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತ ಒಂದು ಕೂಗು ಕೇಳ್ತಾ ಇದೆ. ನೋಡಿ, ಸರ್ಕಾರ ಒಪ್ಪಿಸಿರುವ ಏನು ಮಾಡಿದೆ ನೋಡಿ. ಚಾಮುಂಡೇಶ್ವರಿ ಟೆಂಪಲ್ ಮನೆ ಯಾವ್ದು ರೀಸೆಂಟ್ಲಿ ಎಷ್ಟು ನೆಗೆಟಿವಿಟಿ ಕ್ರಿಯೇಟ್ ಆಯಿತು. ಅಂದರೆ ಅದು ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಆಗಿಲ್ಲ ಗೌರ್ಮೆಂಟ್ ಕೈಯಲ್ಲಿ. ಆ ದರ್ಶನಕ್ಕೆ ಪಾಪ ಎಷ್ಟೊಂದು ಜನ ದುಡ್ಡು ಕೊಟ್ಟು ಕ್ಯೂವಲ್ಲಿ ನಿಂತು ಬೇಸತ್ತಿ ವಾಪಸ್ ಹೋದವ್ರು ನೋಡಿದ್ದೀವಿ. ಅದು ಗೌರ್ಮೆಂಟ್ ಕಂಟ್ರೋಲ್ ಆಗಿದ್ದಾವೆ. ಅದ್ರದ್ದು ಎಷ್ಟೋ ಕೊಡುಗೆ ಜಮೀನಿತ್ತು, ಎಲ್ಲ ಅದು ರಿಯಲ್ ಎಸ್ಟೇಟ್ ಮಾಡ್ಕೊಂಡೋದ್ರು. ರಿಯಲ್ ಎಸ್ಟೇಟ್ ಮಾಡಿ ಎಲ್ಲ ಹಂಚಿಬಿಟ್ರು. ಈಗ ಅದಕ್ಕೆ ಯಾವುದೇ ಫಂಡ್ ಇಲ್ದೇ ಸೋರ್ಸ್ ಇಲ್ದನಿಗೆ ಅದು ಮ್ಯಾನೇಜ್ಮೆಂಟು ಸದಾ ಮಿಸ್ಮ್ಯಾನೇಜ್ಮೆಂಟ್. ಈ ಥರ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಜನಗಳು ಸ್ಟೇ ಮಾಡ್ಕೊಳ್ಳೋದ್ರೆ ಕ್ಯೂ ಹೇಗೆ ಮೇಂಟೈನ್ ಮಾಡಿದ್ದಾರೆ, ಊಟದ ಸ್ವಚ್ಛತೆ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಪ್ಲೇಟ್ ಎಷ್ಟು ಕ್ಲೀನಾಗಿರುತ್ತೆ, ಆಯಿತಾ. ಊಟನೂ ಅಷ್ಟೇ ಸ್ವಚ್ಛವಾಗೇ ಇರುತ್ತೆ. ಹಂಗಿರಬೇಕಾದಾಗ ನಾವು ಹೆಂಗೆ ನೆಗೆಟಿವ್ ಮಾತಾಡೋಕ್ಕತ್ತೆ? ಅದು ಜನ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಅದು ಯಾಕಂದರೆ ಇಲ್ಲಿ ಬಂದು ನೋಡಿ ಇಲ್ಲೆಲ್ಲ ಪಬ್ಲಿಕ್ ಮಾತಾಡಿದಾಗ ಗೊತ್ತಾಗುತ್ತೆ. ಯಾರೋ ಒಂದು 3 ಜನ 4 ಜನ ನೆಗೆಟಿವಿಟಿ ಯೂಟ್ಯೂಬಲ್ಲಿ ಹೈಪ್ ಮಾಡಿಕೊಂಡು ಜನಗಳಿಗೆ ಅರ್ಥನೇ ಆಗ್ತಾಯಿಲ್ಲ. ಯೂಟ್ಯೂಬ್ ಅಂದರೆ ಹೆಂಗೆ ಅಂದ್ರೆ ಅದು ಅಡಿಕ್ಟಿವ್ ಅಲ್ಗರಿತಮ್. ಅದು ಅಡಿಕ್ಟಿವ್ ಅಲ್ಗರಿತಮ್ ಅಂದರೆ ಅದು ನೆಗೆಟಿವ್ನೇ ಜಾಸ್ತಿ ತೋರಿಸೋದು.
ಪಾಸಿಟಿವಿಟಿಗಿಂತ ನೆಗೆಟಿವಿಟಿ ಅಡಿಕ್ಟಿವ್ ಅಲ್ಗಾರಿತಮ್ ನೋಡಿಕೊಂಡು ನಾವು ಅದೇ ಸತ್ಯ ಅಂದ್ಕೊಂಡು ಹೋದರೆ ಈ ಎ ವಿಡಿಯೋದಲ್ಲಿ ಇನ್ನೊಂದು 2 ವರ್ಷದಲ್ಲಿ ಫಿಲ್ಮ್ ಆ್ಯಕ್ಟ್ರುಗಳೇ ಬೇಕಾಗಿಲ್ಲ. ಎಲ್ಲ ಎ ಮೂವಿ ಥರ ಹೆಂಗೆ ನಾವು ಹಿಂಗೆ ಮಾತಾಡ್ತಾರೆ ನನಗಿಂತ ಚೆನ್ನಾಗಿ ಇನ್ನೂ ಮಾತಾಡಿಸಿ ಅದು ಗ್ರಾಮರಾಗಿ ಕರೆಕ್ಟಾಗಿ ಮತ್ತು ಎಮೋಷನಲ್ ಕೊಟ್ಟು ಮಾಡ್ತಾಯಿದ್ರು. ಹಂಗಿರ್ಬೇಕಾದಾಗ ಜನಗಳಿಗೆ ಅದು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಅವರ ಬಿಟ್ಟಿದ್ದು ಆಯಿತಾ. ಅದು ಹೆಂಗೆ ಮಾಡ್ತಾರೆ ಅನ್ನೋದು ಅವ್ರ ಮೇಲೆ ಹೋಗುತ್ತೆ. ಅದು ನನ್ನ ಒಪಿನಿಯನ್ ಪ್ರಕಾರ ಇಟ್ಸ್ ಅ ಬೆಸ್ಟ್ ಟೆಂಪಲ್ ಅಂದರೆ ಇಷ್ಟು ಮ್ಯಾನೇಜ್ಮೆಂಟ್ ಕ್ಲೀನ್ ಆಯಿತಾ. ಮತ್ತು ನಾವು ಇಷ್ಟು ದಿನ ಎಲ್ಲರೂ ಪ್ರತಿಯೊಬ್ಬರು ಸ್ಟಾಫ್ಸ್ ನನಗೆ ಹೆಲ್ಪ್ ಮಾಡಿದ್ದಾರೆ. ಮೊನ್ನೆ ಎಲ್ಲ ನೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆಯಿತಾ. ಎಲ್ಲ ಟೆಂಪಲ್ ತೋರಿಸಿದ್ದಾರೆ, ಜೈನ್ ಟೆಂಪಲು ತೋರಿಸಿದ್ದಾರೆ, ಇದು ತೋರಿಸಿದ್ದಾರೆ, ಯಾವುದಪ್ಪ ಆನೆಯಲ್ಲಿ ಹೆಂಗೆ ಇದೆ ಮಕ್ಕಳುಗಳು ತುಂಬ ಖುಷಿಯಾಗಿ ನೋಡ್ಕೊಂಬಂದು ಅಂದರೆ ಮ್ಯೂಸಿಯಮ್ ನೋಡಿದ್ರು, ಫಿಶ್ ಮ್ಯೂಸಿಯಮ್ ಎಲ್ಲ ಅಲ್ಲಿನ ಸ್ಟಾಫ್ಸ್ಗಳು ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ನಾನು ಯಾವುದೇ ಇದ್ರ ಮೇಲೆ ತುಂಬ ಪಾಸಿಟಿವ್ ಇದೆ ನಾನು. ಯಾಕಂದರೆ ನಾನೊಬ್ಬ ನಾರ್ಮಲ್ ಪರ್ಸನಾಗಿ ಬಂದಿರೋದು, ಯಾವುದೇ ಇದ್ರದ್ದು ಬಂದಿರೋದು. ನಾನೊಬ್ಬ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತೀನಿ. ನನಗೆ ಅಲ್ಲಿ ನನ್ನ ಸ್ಟೂಡೆಂಟ್ಸ್ಗಳು ಎಷ್ಟು ಜನ ಸ್ಕಾಲರ್ಶಿಪ್ ತಗೊಳ್ತಾರೆ ನಾನು ಸೈನ್ ಮಾಡಿದ್ದೀನಿ ಆಯಿತಾ. ನಾನು ಎಷ್ಟು ಜನ ಸೈನ್ ಮಾಡಿದ್ದೀನಿ. ಯಾಕಂದರೆ ಅದು ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ. 2000-3000 ಮಂತ್ಲಿ ಬರುವಾಗ ಅದ್ರ ತುಂಬಾ ಬಡವ್ರ ಮಕ್ಳುಗಳಿಗೆ ಹೆಲ್ಪ್ ಆಗುತ್ತೆ. ಅದ್ರ ಮುಂದೆ ಯಾವನೋ ಯೂಟ್ಯೂಬರ್ಸ್ ಸಮೀರ್ ಅಂಥವ್ರು ಇಂಥವ್ರೆಲ್ಲ ಮಾಡಿ ಅವ್ರದ್ದು ಕಾಂಟ್ರಿಬ್ಯೂಷನ್ ನೋಡಿದ್ರೆ ಏನೂ ಇಲ್ಲ, ಜೀರೋ. ನೀವು ಕಾಂಟ್ರಿಬ್ಯೂಷನ್ ಕೊಟ್ಟಿರೋರನ್ನ ನಾನು ನಂಬ್ತಿರೋ, ನಾನು ಏನು ಸೊಸೈಟಿಗೆ ಏನು ಮಾಡೋದವ್ರನ್ನ ನಂಬ್ತಿರೋ ಅದು ಅವ್ರ ಮೇಲೆ ಬಿಟ್ಟಿದ್ದು. ಸಮಾಜವನ್ನು ಹೊಡೆಯುವಂಥ ಕೆಲಸ ನಡೀತದೆ ಪಕ್ಕ ಇದು ಅದು ಗೊತ್ತಾಗುತ್ತೆ. ಅದರಲ್ಲೆಲ್ಲ ಜನಗಳು ಗೊತ್ತಾಗಿದೆ, ಆಲ್ಮೋಸ್ಟ್ ಎಲ್ಲ ಗೊತ್ತಾಗುತ್ತೆ. ಟೈಮ್ ತೊಗೊಳುತ್ತೆ, ಸತ್ಯ ಯಾವತ್ತೂ ಟೈಮ್ ತೊಗೊಳುತ್ತೆ. ಇಂಥವ್ರು ಗಾಸಿಪ್ಸ್ಗಳೆಲ್ಲ ಒಂದು ಈ ಕ್ಷಣ ಅಷ್ಟೇ. ಅದು 1 or 2 days ಆಲ್ರೆಡಿ ಸ್ಲೋ ಡೌನ್ ಆಗ್ತಾಯಿದೆ ಅದು. ಮತ್ತು ಆಮೇಲೆ ಇದು ಸೋಷಿಯಲ್ ಮೀಡಿಯಾ ಅದು ಹೋಗೋದೇ ನೆಗೆಟಿವ್ ಅಲ್ಗಾರಿತಮ್. ಅದು ಅಡಿಕ್ಟಿವ್ ಅಲ್ಗಾರಿತಮ್ ಅಂತ ಹೇಳ್ತೀವಿ. ಅದು ಸುಮ್ಮನೆ ಅದು ಡ್ರಗ್ಸ್ ಥರ ಅಡಿಕ್ಟ್ ಮಾಡುತ್ತೆ. ಅದು ನೆಗೆಟಿವಿಟಿನ ಮಿಸ್ಇನ್ಫಾರ್ಮೇಷನ್ ಕೊಟ್ಟು ಜನಗಳನ್ನ ನೆಗೆಟಿವಿಟಿಗೆ ಅದು ಮೈಂಡ್ ಸೆಟ್ ಕ್ರಿಯೇಟ್ ಮಾಡುತ್ತೆ. ಅದು ಸ್ಲೋಲಿ ಅದು ಅರ್ಥ ಆಗುತ್ತೆ, ಇದು ನಾವು ನೋಡಿದ್ದೆಲ್ಲ ರಾಂಗ್ ಅಂತ. ತಾವಿವಾಗ ಬೆಂಗಳೂರಿಂದ ಬಂದಿದ್ದೀರಿ. ಹೊರಗಿಂದ ಈ ಸ್ಥಳೀಯರನ್ನು ಬಿಟ್ಟು ಹೊರಗಿಂದ ಬರೋ ಭಕ್ತರಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಬರ್ಬೋದು ಅಂತ ಹೇಳ್ತೀರಾ? ಬರ್ಬೋದು ಸರ್, ಏನು ತೊಂದರೆ ಇಲ್ಲಲ್ಲ. ನಾವು ನನ್ನ ಹೆಂಡತಿ ನಮ್ಮ ಮಕ್ಕಳು ಎಲ್ಲ ಬಂದಿದ್ದಾರಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿದೆ. ಅಂದರೆ ಕೆಲವು ಅಪಪ್ರಚಾರ ಹೇಗಿದೆ ಅದೇ ರಾತ್ರಿ 12 ಗಂಟೆ 1 ಗಂಟೆ ರಾತ್ರಿಯಲ್ಲೆಲ್ಲ ವಾಕ್ ಮಾಡಿದ್ದೀವಿ ನಾವಿಲ್ಲಿ. ಕಾಫಿ ಕುಡಿದಿದ್ದೀವಿ, ನಮ್ಮ ಮಗ ನೀರು ದೋಸೆ ತಿಂದಿದ್ದೆ ನಮ್ಮ ಮಗ. ಹಂಗೆ ಎಲ್ಲ ಆರಾಮಾಗಿ ತಿರುಗಾಡ್ಕೊಂಡು ಇಲ್ಲಿ ಟೆಂಪಲ್ ಹತ್ರ ಅಲ್ಲಿ ಇದು ಅದರ ಒಂದು ಯಕ್ಷಗಾನ ಥರ ಒಂದು ಪ್ರೋಗ್ರಾಮ್ ಇತ್ತು. ಅದು ಒಂದು 1 hour 9 o'clock 10 o'clock ನೋಡಿದ್ದೀವಿ. ಆನೆ ಶೋ ನೋಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಅದೇ ಮಕ್ಳುಗಳಿಗೆ ತುಂಬಾ ಇಷ್ಟ ಆಯ್ತು ಇದು. ಅದಕ್ಕಿಂತ ನಾನು ಆ್ಯಕ್ಚುಲಿ 1 day ಪ್ರೋಗ್ರಾಮ್ ಇದ್ದು 2 days ಮಾಡ್ಕೊಂಡಿದ್ದೀನಿ. ಮತ್ತು ರೂಮ್ಸು ಸಹ ಚೀಪಾಗಿದೆ, ನೀಟಾಗಿ ಮಾಡಿದ್ದಾರೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ₹500 ₹700 ಒಳಗಡೆ ರೂಮ್ ಕೊಡೋರು ಯಾರು ಕೊಡ್ತಾರೆ? ಅದು ವಿತ್ ಮೇಂಟೈನ್ಡ್, ಕ್ಲೀನ್ ಮೇಂಟೈನ್ಡ್ ಮತ್ತು ಎಲ್ಲ ಚೆನ್ನಾಗಿದೆ. ಆರಾಮಾಗಿ ಜನ ಪರಿಸರನೂ ಚೆನ್ನಾಗಿದೆ, ಸರೌಂಡಿಂಗ್ ಎನ್ವೈರ್ಮೆಂಟು ಚೆನ್ನಾಗಿದೆ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಮಾಲತಿ ಅಂತ. ಎಲ್ಲಿಂದ ಬಂದಿರಿ ಸರ್? ಬೆಂಗಳೂರಿಂದ. ಬೆಂಗಳೂರಿಂದ ಬಂದಿರಿ. ಅಂದರೆ ದೇವರ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ರೆ ಇವಾಗ ಬರ್ತಾ ಇಲ್ಲ, ಈಗ ಲಗೇಜಲ್ಲಿ ಇಟ್ಬಿಟ್ಟು ಹೋಗ್ಬೇಕು ದರ್ಶನಕ್ಕೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಮೇಡಮ್? ನಾನು ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ. ಮೇಡಮ್ ತಾವಿವಾಗ ಸುಮಾರು ವರ್ಷದಿಂದ ದೇವಾಲಯಕ್ಕೆ ಬರ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಇಲ್ಲಿ ದೇವಾಲಯದಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಸಿಬ್ಬಂದಿಗಳು ಸರಿಯಾಗಿ ವರ್ತನೆ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದು ಸುದ್ದಿ ಹರಿದಾಡ್ತಾ ಇದೆ. ತಾವೇನು ಹೇಳ್ತೀರಿ ಭಕ್ತರಾಗಿ? ಅದೇನು ಆ ಥರ ಏನಿಲ್ಲ, ನಾನು ಬರ್ತಾನೆ ಇರ್ತೀನಿ. ಚೆನ್ನಾಗಿ ಬಂದಿದ್ದೀರಿ ತಾವು? ಹೌದು, ಲಾಸ್ಟ್ ಮಂತು ಒಬ್ಬಳೇ ಬಂದಿದ್ದೆ, ಈಗಲೂ ಒಬ್ಬಳೇ ಬಂದಿದ್ದೀನಿ. ಬರೋಂಗಾಯ್ತು, ದೇವ್ರು ಕರೆಸ್ಕೊಂಡ. ಬೆಂಗಳೂರಿಗೆ ಹೋಗ್ಬೇಕಾಗಿದ್ದು ಸ್ಟ್ರೈಕ್ ಹೋಗಿಕ್ಕು ಅಂದ್ಬಿಟ್ಟು ನಾನು ಧರ್ಮಸ್ಥಳಕ್ಕೆ ಬಂದ್ಬಿಟ್ಟೆ ಸಡನ್ನಾಗಿ ಚೇಂಜ್ ಮಾಡಿಕೊಂಡು. ಅಂದರೆ ಇಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ತಾವೇ ಒಬ್ಬರೇ ಬರ್ತೀವಿ? ಶರಾವತಿ ಅಂತ ಇದೆ, ವುಮೆನ್ಸ್ಗೆಲ್ಲ ಬರೀ ಲೇಡೀಸ್ಗೆ ಕೊಡ್ತಾರಲ್ಲಿ, ಆ ಥರ ಎಲ್ಲ ಏನಿಲ್ಲ. ದೇವಾಲಯದ ಮೇಲೆ ಒಂದು ಅಪಪ್ರಚಾರ ಏನು ನಡೀತಾ ಇದೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಆ ಥರ ಎಲ್ಲ ಏನಿಲ್ಲ, ಎಲ್ಲ ಸೇಫ್, ಎಲ್ಲ ಚೆನ್ನಾಗಿದೆ. ಇಲ್ಲಿ ಅಕೊಮಿಡೇಷನ್ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ದೇವ್ರ ದರ್ಶನ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಆರಾಮಾಗಿ ಬಂದು ಹೋಗ್ಬೋದು. ಲೇಡೀಸಿಗೆ ನಾವು ಒಬ್ಬೊಬ್ಬರೇ ಬರ್ತಾ ಇದ್ದೀವಲ್ಲ, ನಾನು ಒಬ್ಬಳೇ ಬಂದಿರೋದು. ಎಲ್ಲ ವ್ಯವಸ್ಥೆ ಸರಿ? ಎಲ್ಲ ವ್ಯವಸ್ಥೆನೂ ಸರಿ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.